ಈ ಬಾಲಕ ರಾಜ ಒಂದು ದಿನ ಆಚೆ ಬಂದ್ಬಿಟ್ಟು ನೋಡ್ತಾನೆ, ಇಸ್ರಾಯೇಲ್ರು ಬೆಳೆದು ನಿಂತಿರ್ತಾರೆ. ಅವನಿಗೆ ಬೇರೆ ಜನಾಂಗದವರು ಮುಂದುವರಿಯೋದು, ಅಭಿವೃದ್ಧಿ ಹೊಂದೋದು ಅವನಿಗೆ ಇಷ್ಟ ಇರಲಿಲ್ಲ. ಸೊ ಹೀಗಾಗಿ ಅವನೇನ್ ಮಾಡ್ತಾನೆ, ಈ ಇಸ್ರಾಯೇಲ್ರನ್ನ ಕುಗ್ಗಿಸ್ಬೇಕು, ಬಲಹೀನ ಪಡಿಸ್ಬೇಕು ಎಂಬುದಾಗಿ ಏನ್ ಮಾಡ್ತಾನೆ, ಬಾಲಕ ಯೋಚನೆ ಮಾಡಿದಾಗ ಇವನು ಬಂದಿದ್ದ ಯೋಚನೆ ಎಲ್ಲ ಬೀಳಾಮ. ಅದರಿಂದ ಇವನೇನ್ ಮಾಡ್ತಾನೆ, ಬಾಲಕ ಬೀಳಾಮ ಬಾ, ನಿನ್ಗೊಂದು ಜನಾಂಗ ತೋರಿಸ್ತೀನಿ, ಇವರು ಅಸಂಖ್ಯವಾಗಿದ್ದಾರೆ, ಒಂದ್ ವೇಳೆ ನನ್ನ ಮೇಲೆ ಏನೋ ಯುದ್ಧಕ್ಕೆ ಬಂದ್ಬಿಡ್ತಾರೋ ಏನೋ, ಅದರಿಂದ ನೀನೊಂದು ಕೆಲಸ ಮಾಡ್ಬೇಕು, ನೀನ್ ಎಷ್ಟು ಕೇಳ್ತೀಯೋ ನೀನು ಹಣ ಕೊಡ್ತೀನಿ, ಆದ್ರೆ ಒಂದೇ ಒಂದು ಕೆಲಸ ಮಾಡ್ಬೇಕು, ಬಂದು ಅವ್ರಿಗೆ ಶಾಪ ಹಾಕು ಅಂತ ಹೇಳ್ತಾನೆ. ಅಲ್ಲಿ 3 ಸಾರಿ ಏನ್ ಮಾಡ್ತಾನೆ, ಶಾಪ ಹಾಕಕ್ ಹೋಗ್ತಾನೆ. ಆದ್ರೆ ಆ ಶಾಪ ಏನಾಗಲ್ಲ, ವರ್ಕ್ ಆಗಲ್ಲ. ಅದಕ್ಕೆ ಬದಲಾಗಿ ದೇವರು ಇವನ ನಾಲಿಗೆ ತಿಳಿಸ್ಬಿಟ್ಟು ಇಸ್ರಾಯೇಲ್ರು ದೇವ ಮಕ್ಕಳಿಗೆ ಅಲ್ಲಿ ಆಶೀರ್ವಾದವನ್ನೇ ಇವನು ನುಡಿತಾನೆ. ಸೈತಾನ್ಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ, ಅದಕ್ಕೋಸ್ಕರವಾಗಿ ಅವನೇನ್ ಮಾಡ್ತಾನೆ, ನಿನಗೆ ಶಾಪ ಹಾಕ್ಬೇಕು, ನೀನ್ ಕೆಟ್ಟೋಗ್ಬೇಕು, ಮಾತ್ರವಲ್ಲದೆ ನಿನ್ ಜೀವಮಾನ ನೀನ್ ಹಾಳಾಗ್ಬೇಕು ಅನ್ನೋದಕ್ಕೋಸ್ಕರವಾಗಿ ಕೆಲವರಿಂದ ಅವನು ಅದನ್ನ ನುಡಿಸ್ತಾನೆ. ಆದರೆ ಯಾರಾದ್ರೂ ನಿಮ್ಗೆ ಶಾಪ ಹಾಕಿದ್ರೆ ನೀವು ಭಯ ಪಡಬೇಕು, ಅವ್ರ ಶಾಪ ನಿನ್ ಜೀವಮಾನದಲ್ಲಿ ನೆರವೇರಲ್ಲ. ಯೂದನ ಪತ್ರಿಕೆಯಲ್ಲಿ ನಾವು ಈ ದಿನ 11ನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ. ಅಲ್ಲಿ 3 ವ್ಯಕ್ತಿಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಸೊ ಹೀಗಾಗಿ ಇವತ್ತು ಇನ್ನೊಬ್ಬ ವ್ಯಕ್ತಿಯ ಕುರಿತು ನಾವು ಇವತ್ತು ಕಲಿತೇವೆ. ಆದರೂ 11ನೇ ವಚನ ಎಲ್ಲರೂ ಒಟ್ಟಾಗಿ ಓದೋಣ. ಇವರು ಕಾಯಿನನ ಮಾರ್ಗವನ್ನು ಹಿಡಿದವರು, ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು, ಕೋರಹನಂತೆ ಎದುರು ಮಾತುಗಳನ್ನಾಡಿ ನಾಶವಾಗಿ ಹೋಗತಕ್ಕವರು ಆಗಿದ್ದಾರೆ. ನಾವು ಹೋದ ವಾರದಲ್ಲಿ ಕಾಯಿನನ ದ್ವೇಷದ ಮಾರ್ಗದ ಕುರಿತು ನಾವು ಧ್ಯಾನ ಮಾಡಿದ್ವು. ಆದರೆ ಈ ವಾರದಲ್ಲಿ ನಾವು ಬಿಳಾಮನ ಒಂದು ದ್ರವ್ಯ ಆಶೆ ಕುರಿತು ನಾವು ಈ ದಿನ ಧ್ಯಾನ ಮಾಡ್ತೇವೆ. ಬಿಳಾಮನಿಗೆ ಇದ್ದಂಥ ಒಂದು ದ್ರವ್ಯ ಆಶೆ. ಈ ಲೋಕದಲ್ಲಿ ಪ್ರಿಯರೇ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರು ಆತ್ಮ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ? ಹಾಗಾದರೆ ನಿನ್ನ ಆತ್ಮಕ್ಕೆ ಯೇಸು ಸ್ವಾಮಿಯ ಪಾಪ ಕ್ಷಮಾಪಣೆ ಅಗತ್ಯ. ಅದರಿಂದಲೇ ಯೇಸು ಸ್ವಾಮಿ ನಿನ್ನ ನಂಬಬೇಕು. ಈಗ ಇಲ್ಲಿ ಬಿಳಾಮನ್ ನಾವು ನೋಡ್ತೀವಿ. ಈ ಬಿಳಾಮ ಆ್ಯಕ್ಚುಲಿ ಇವನು ಬಂದು ಇಸ್ರಾಯೇಲನ ಒಂದು ಮನೆತನದಿಂದ ಬಂದಂಥವನಲ್ಲ. ಇವನು ಒಬ್ಬ ಅನ್ಯನಾಗಿರ್ತಾನೆ. ಇವನಿಗೆ ಇಸ್ರಾಯೇಲ್ ಕುಲದ ಬಗ್ಗೆ, ಆ ಕುಲದಲ್ಲಿ ಹುಟ್ಟಿದವನಾಗಲಿ ಇವನಾಗಿರಲಿಲ್ಲ. ಆದರೆ ಈ ಬಿಳಾಮನ ಹೆಸರಿನ ಅರ್ಥ ನಾವು ನೋಡುವಾಗ, ತನ್ನ ಸ್ವಂತ ಲಾಭಕ್ಕಾಗಿ ಜನರನ್ನು ನಾಶ ಮಾಡುವುದು ಇವನ ಹೆಸರಿನ ಅರ್ಥವಾಗಿತ್ತು. ಇವನ ಸ್ವಂತ ಲಾಭಕ್ಕಾಗಿ ತನ್ನ ಪ್ರಾಮಾಣಿಕತನವನ್ನೇ ಬಿಟ್ಟುಬಿಡೋನು. ಕೀರ್ತನೆ 15ನೇ ವಚನದಲ್ಲಿ 15ನೇ ಅಧ್ಯಾಯದಲ್ಲಿ ಬರೆದಿದೆ, ನಷ್ಟವಾದರೂ ಪ್ರಮಾಣ ತಪ್ಪಬಾರ್ದು. ನಮ್ಮ ಜೀವಮಾನದಲ್ಲಿ ಕೆಲವು ವೇಳೆ ನಷ್ಟವನ್ನು ನಾವು ಅನುಭವಿಸಿದ್ರು ಸಹ, ನಾವು ಯೇಸುವಿಗೆ ನಮ್ಮ ಹೃದಯವನ್ನು ಕೊಟ್ಟಿರುವಾಗ, ನಾವು ಆತನೇ ಮಾರ್ಗ, ಆತನೇ ಸತ್ಯ, ಆತನೇ ಜೀವ ಎಂಬುದಾಗಿ ನಾವು ನಂಬಿ, ಮಾತ್ರವಲ್ಲದೆ ದೀಕ್ಷಾ ಸ್ಥಾನ ತೆಗೆದುಕೊಂಡು ನಾವು ಪ್ರಮಾಣ ಮಾಡಿರುವಾಗ, ಕೆಲವು ವೇಳೆ ಕೆಲವು ಕಾರ್ಯಗಳಲ್ಲಿ ನಾವು ಅದಕ್ಕೋಸ್ಕರವಾಗಿ ನಾವು ನಷ್ಟವನ್ನು ಅನುಭವಿಸಿದ್ರು ಸಹ, ನಾವು ಕೆಲವು ಕಾರ್ಯಗಳನ್ನ ನಾವು ಕಳ್ಕೊಂಡ್ರು ಸಹ, ಯೇಸು ಸ್ವಾಮಿಯನ್ನು ನಾವು ನಂಬಿದಾಗ ನಮ್ಮ ಜೀವಮಾನದಲ್ಲಿ ಕೆಲವು ಕಾರ್ಯಗಳನ್ನ ನಾವು ಕಳ್ಕೊಳ್ಬೇಕಾಗ್ತದೆ. ಈ ಲೋಕದಲ್ಲಿ ಪೌಲ ಅದೇ ಹೇಳ್ತಾನೆ, ನಾನು ಎಲ್ಲವನ್ನ ಕಸವೆಂದೆಣಿಸಿದ್ದೇನೆ. ನಾನು ಯೇಸುವಿನ ಉತ್ತಮತೆಗೋಸ್ಕರ, ಶ್ರೇಷ್ಠವಾದದಕ್ಕೋಸ್ಕರ ಎಲ್ಲವನ್ನ ನಾನು ಕಳ್ಕೊಂಡ್ರೂ ಪರವಾಗಿಲ್ಲ, ಬಟ್ ಯೇಸುವನ್ನು ನಾನು ಬಿಡೋದಿಲ್ಲ. ಯಾಕಂದರೆ ಪ್ರತಿ ಮಾನವನು ಈ ಲೋಕವನ್ನು ಬಿಡಲೇಬೇಕು. ಆದರೆ ನೀನು ಸತ್ತರೆ ಎಲ್ಲಿಗೆ ಹೋಗ್ತೀಯಾ? ನೀನು ಯೇಸುಸ್ವಾಮಿ ನಂಬಿದ್ರೆ ನೀನು ಪರಲೋಕ ಹೋಗ್ತೀಯಾ? ಅದು ನಮಗೆ ಸತ್ಯವೇದದಲ್ಲಿ ನಮಗೆ ದೇವರು ಸ್ಪಷ್ಟವಾಗಿ ನಮಗೆ ತಿಳಿಸಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಬಿಳಾಮನ್ ನಾವು ನೋಡುವಾಗ, ಇವನ್ ಸ್ವಂತ ಲಾಭಕ್ಕೋಸ್ಕರ ಮತ್ತೊಬ್ಬರನ್ನ ಇವನು ನಾಶ ಮಾಡ್ತಿದ್ದ. ಅದರ ಕುರಿತು ಇವತ್ತು, ಆ ಬಿಳಾಮನ ಕುರಿತು ನಾವು ಪೂರ್ಣವಾಗಿ ನಾವು ಇವತ್ತು ಧ್ಯಾನ ಮಾಡಕ್ಕೆ ಹೋಗ್ತೇವೆ. ಈ ಬಿಳಾಮನು ನಾವು ನೋಡಬೇಕಾದ್ರೆ, ಇವನು ಮುಖ್ಯವಾಗಿ ಇವನ ಹೃದಯದಲ್ಲಿದ್ದಂಥ ಒಂದು ಆಸೆ ಏನಾಗಿತ್ತು ಎಂಬುದಾಗಿ ನಾವು ನೋಡುವಾಗ, ದಯವಿಟ್ಟು ಎಲ್ಲರೂ ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 4ನೇ ವಚನವನ್ನು ಓದೋದನ್ನು ಕೇಳಿಸ್ಕೊಳ್ಳೋಣ. ಧರ್ಮೋಪದೇಶ ಕಾಂಡ 23:4ನೇ ವಚನ, ಡ್ಯೂಟ್ರಾನಮಿ 23:4 ಓದೋದನ್ನು ನಾವು ಕೇಳಿಸ್ಕೊಳ್ಳೋಣ. ಓದ್ರಿ. ಯಾಕೆಂದರೆ ನೀವು ಐಗುಪ್ತ ದೇಶದಿಂದ ಬಂದಾಗ ಅಮೋನಿಯರು ಅನ್ನಪಾನಗಳನ್ನು ತಂದು ನಿಮ್ಮನ್ನು ಎದುರುಗೊಳ್ಳಲಿಲ್ಲ. ಮೋವಾಬ್ಯರು ನಿಮ್ಮನ್ನು ಶಪಿಸುವುದಕ್ಕಾಗಿ
ಬೇಯೋರನ ಮಗನಾದ ಬೀಳಾಮನಿಗೆ ಹಣ ಕೊಟ್ಟು 2 ನದಿಗಳ ಮಧ್ಯದಲ್ಲಿರುವ ಅರಾಮಿನ ಪೆತೋರಿನಿಂದ ಅವನನ್ನು ಕರೆಸಿದರು. ಸರಿ, ಇಲ್ಲಿ ನಾವು ನೋಡ್ತೀವಿ, ಬೀಳಾಮನು, ಇವನು ಬೇಯೋರ್ನ ಮಗನಾದ ಬೀಳಾಮನ್. ಇವಾಗ ಇವನನ್ನ ಈ ಬೀಳಾಮನನ್ನ ಯಾವುದಕ್ಕೆ ಬಾಲಾಕನು ಉಪೇಕ್ಷಿಸ್ತಾನೆ ಎಂಬುದಾಗಿ ನಾವು ನೋಡುವಾಗ, ಬಂದು ಇಸ್ರಾಯೇಲರನ್ನ ಶಪಿಸಬೇಕು, ದೇವ ಮಕ್ಕಳಿಗೆ ಶಾಪ ಉಂಟಾಗಬೇಕು ಅನ್ನೋದು ಈ ಬಾಲಾಕನ ಒಂದು ಆಸೆ ಆಗಿತ್ತು. ಎಲ್ಲರೂ ಗಮನ ಇಡಿ, ನೀವು ಯೇಸ್ವಾಮಿ ನಂಬಿದ್ರೆ ನಿಮಗೆ ಮಂತ್ರ ತಂತ್ರಗಳು, ಪಿಶಾಚಿಯ ಕಾಟಗಳು ನಿಮ್ಮನ್ನು ಬಾಧಿಸೋದಿಲ್ಲ. ಯಾರೇ ಒಂದು ವೇಳೆ ಶಾಪ ಹಾಕಬೇಕೆಂಬುದಾಗಿ, ಅವರು ನಿಮ್ಮನ್ನು ಶಪಿಸಬೇಕೆಂಬುದಾಗಿ ತೀರ್ಮಾನ ಮಾಡಿದ್ರು ಸಹ, ಅವರು ಎಷ್ಟೇ ಹಣ ಕೊಟ್ಟಿದ್ರು ಸಹ, ಖಂಡಿತವಾಗಿ ಯೇಸು ಸ್ವಾಮಿಯ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಮಂತ್ರ ತಂತ್ರಗಳು ತಟ್ಟೋದಿಲ್ಲ. ಆದ್ದರಿಂದ ಯಾರು ಮಂತ್ರ ತಂತ್ರಗಳಿಗೆ ಭಯಪಡಬೇಡಿ. ಯಾರೇ ನಿಮಗೆ ಶಾಪ ಹಾಕಿದ್ರು ಆ ಶಾಪ ನಡೆಯೋದಿಲ್ಲ ಎಂಬುದಾಗಿ ನೀವು ಖಂಡಿತವಾಗಿ ತಿಳ್ಕೊಳ್ಬೇಕು. ಆದರೆ ಇಲ್ಲಿ ಈ ಬೀಳಾಮನಿಗೆ ಹಣ ಕೊಟ್ಟು ಏನು ಮಾಡ್ತಾನೆ, ಬಾಲಾಕನ ಏನು ಮಾಡ್ತಾನೆ, ಕರೆಸ್ತಾನೆ. ದಯವಿಟ್ಟು ಇವರು ಭಾಳ ಜನ ಇದ್ದಾರೆ, ಇವರು ಹೆಚ್ಚಿಬಿಟ್ಟಿದ್ದಾರೆ, ಹೀಗಾಗಿ ಇವ್ರಿಗೆ ಶಾಪ ಹಾಕ್ಬೇಕು. ಕೆಲವು ವೇಳೆ ನೀವು ಅಭಿವೃದ್ಧಿ ಹೊಂದಿದಾಗ, ಮಾತ್ರವಲ್ಲದೆ ದೇವರು ನಿಮ್ಮನ್ನು ಮೇಲಕ್ಕೆತ್ತಿದಾಗ, ಮಾತ್ರವಲ್ಲದೆ ನಿಮ್ಮ ಜೀವಮಾನದಲ್ಲಿ ನಿಮ್ಗೆ ಒಳ್ಳೆಯದಾದಾಗ ಸೈತಾನಿಗೆ ಇಷ್ಟ ಇಲ್ಲ. ಅವನೇನು ಮಾಡ್ತಾನೆ, ಖಂಡಿತವಾಗಿ ಶಾಪ ಹಾಕಲಿಕ್ಕೆ, ಮಾತ್ರವಲ್ಲದೆ ಶಾಪ ಹಾಕಲಿಕ್ಕೆ ಜನರನ್ನು ಅವನು ಉಪೇಕ್ಷಿಸೋನಾಗಿದ್ದಾನೆ. ಸೊ ಹೀಗಾಗಿ ಇಲ್ಲಿ ಬೀಳಾಮನಿಗೆ ನಾವು ನೋಡ್ತಾ ಇದ್ದೀವಿ, ಹಣ ಕೊಟ್ಟು ಕರೆಸ್ತಾ ಇದ್ದಾನೆ. ಆದರೆ ಇದೇ ಬೀಳಾಮ ನಾವು ನೋಡ್ತೇವೆ, ಇವನಿಗೆ ಈ ಬೀಳಾಮ ಯಾರು ಎಂಬುದಾಗಿ ನಾವು ನೋಡುವಾಗ, ಇವನು ಒಬ್ಬ ಪ್ರವಾದಿ. ಈ ಬೀಳಾಮ ಒಬ್ಬ ಪ್ರವಾದಿ. ಇವನಿಗೆ ಹೇಗೆ ಪ್ರವಾದನೆ ಒಂದು ವರ ಇತ್ತು ಎಂಬುದಾಗಿ ನಾವು ನೋಡಬೇಕಾದ್ರೆ, ಅರಣ್ಯಕಾಂಡ 24, 15, 16 ನೋಡಿ. ಈ ಬೀಳಾಮನಿಗಿದ್ದಂಥ ಪ್ರವಾದನೆ ವರ ಏನು ಎಂಬುದಾಗಿ ನಾವು ನೋಡೋಣ. ಅದನ್ನು ನಿನಗೆ ತಿಳಿಸುತ್ತೇನೆ, ಕೇಳು ಎಂದು ಹೇಳಿ ಪದ್ಯರೂಪವಾಗಿ ಇಂತೆಂದನು. ಬೇಯೋರನ ಮಗನಾದ ಬೀಳಾಮನಿಗುಂಟಾದ ದೈವೋಕ್ತಿ, ಮನೋದೃಷ್ಟಿಯಿಂದ ನೋಡುವ ಪುರುಷನಿಗೆ ಬಂದ ದೈವೋಕ್ತಿ. ದೇವರ ಮಾತುಗಳನ್ನು ಕೇಳುವವನು, ಪರಾತ್ಪರನ ಜ್ಞಾನವನ್ನು ಪಡೆದವನು, ಪರವಶನಾಗಿ ಕಣ್ಣು ತೆರೆದು ಸರ್ವಶಕ್ತನ ದರ್ಶನವನ್ನು ಹೊಂದುವವನು ಆಗಿರುವ ಪುರುಷನಿಗುಂಟಾದ ದೈವೋಕ್ತಿ. ಸರಿ, ಈಗ ಈ ಬೀಳಾಮ ಪ್ರವಾದಿಗೆ ಒಂದು ವರ ಇತ್ತು. ಅದೇನೆಂದರೆ ಪ್ರವಾದನೆಯ ಒಂದು ವರ ಇತ್ತು. ಇವನು ಯಾವ ರೀತಿ ಪ್ರವಾದನೆ ಮಾಡ್ತಾ ಇದ್ದ ಅಂದರೆ, ಕಣ್ಣು ತೆರೆದು ಪ್ರವಾದನೆ ಮಾಡ್ತಾ ಇದ್ದಂತೆ. ಹಾಗಾದರೆ ಸೇವೆ ಮಾಡೋರು ದೇವ್ರನ್ನ ಪ್ರವಾದನೆ ವರಗಳಿಗಾಗಿ ದೇವರ ಹತ್ರ ಹೋರಾಡಿ ಬೇಡವರಾಗಿರ್ಬೇಕು. ಇವನು ಜ್ಞಾನ ದೃಷ್ಟಿಯಲ್ಲಿ ಏನು ಮಾಡ್ತಾ ಇದ್ದಂತೆ, ಇವನು ಪ್ರವಾದನೆ ಮಾಡ್ತಾ, ಮನೋದೃಷ್ಟಿಯಿಂದ ಇವನು ನೋಡುವಂಥ ಒಬ್ಬ ವ್ಯಕ್ತಿ ಆಗಿದ್ದ. ದೇವರ ಮಾತುಗಳನ್ನು ಕೇಳ್ತಾ ಇದ್ದ, ಪರಾತ್ಪರನ ಜ್ಞಾನವನ್ನು ಇವನು ಪಡ್ತಾ ಇದ್ದ, ಪರವಶವಾಗಿ ಕಣ್ಣು ತೆರೆದು ಸರ್ವಶಕ್ತನ ದರ್ಶನವನ್ನು ಹೊಂದುವವನಾಗಿದ್ದ ಈ ಬೀಳಾಮ. ಇವನು ಕಣ್ಣು ತೆರೆದೇ ಪ್ರವಾದನೆ ಮಾಡ್ತಿದ್ದ. ಅಷ್ಟರ ಮಟ್ಟಿಗೆ ದೇವರು ಇವನಿಗೆ ಪ್ರವಾದನೆಯ ವರವನ್ನು ಕೊಟ್ಟಿದ್ರು. ಆ ರೀತಿ ನಾವು ಅನೇಕರನ್ನ ನಾವು ನೋಡೋದಿಲ್ಲ ಇವತ್ತು. ಕೆಲವರಿಗೆ ಆ ರೀತಿ ವರ ಇರಬಹುದು. ಹಾಗಾದರೆ ಆ ವರವನ್ನು ನಾವು ಪಡಿಬೇಕು. ಯೇಸು ಸ್ವಾಮಿ ಸಹ ಆತ್ಮಗಳನ್ನು ಗೆಲ್ಲೋದಕ್ಕೋಸ್ಕರವಾಗಿ ಆತನು ಪವಿತ್ರಾತ್ಮನ ವರದಿಂದ ಈ ಲೋಕದಲ್ಲಿ ಸೇವೆ ಮಾಡಿದ್ರು. ಸಮಾರ್ಯ ಸ್ತ್ರೀ ಹತ್ರ ಹೋಗ್ತಾರೆ. ಆ ಸಮಾರ್ಯ ಸ್ತ್ರೀ ಯೇಸುವಿನ ಬಳಿಗೆ ಬರ್ತಾರೆ. ಆ ಟೈಮ್ನಲ್ಲಿ ಯೇಸುಸ್ವಾಮಿ ಆಕೆ ಮಾಡಿದಂಥದ್ದನ್ನು ಆಕೆಗೆ ಹೇಳುವಾಗ ಅದನ್ನು ಕೇಳಿಸ್ಕೊಂಡಂಥ ಜನರು ದೇವರ ಬಳಿಗೆ ಬರ್ತಾರೆ. ಹಾಗಾದರೆ ಇಲ್ಲಿರುವಂಥ ಪ್ರತಿಯೊಬ್ಬೊಬ್ಬರು ನಾವು ದೇವರೇ ಆ ಪ್ರವಾದನೆ ವರ ನನಗೆ ಕೊಡು ದೇವರೇ ಎಂಬುದಾಗಿ ನಾವು ಕೇಳೋರಾಗಿರ್ಬೇಕು. ಬಟ್ ಇದು ಅವನ ಕೆಪಾಸಿಟಿ. ಅವನಿಗೆ ದೇವರು ಕೊಟ್ಟಂಥ ವರದಲ್ಲಿ ಅವನಿಗಿದ್ದಂಥ ಒಂದು ಕೆಪಾಸಿಟಿ. ಕಣ್ಣು ತೆರೆದೇ ಇವನೇನು ಮಾಡ್ತಿದ್ದಂತೆ, ದರ್ಶನವನ್ನು ನೋಡ್ತಿದ್ದ. ಅದು ಮಾತ್ರವಲ್ಲದೆ ನೀವು 17ನೇ ವಚನ ನೋಡಿದ್ರೆ, 17ನೇ ವಚನ ದಯವಿಟ್ಟು ಮೊದಲನೇ ಭಾಗವನ್ನು ಓದ್ರಿ. ಒಬ್ಬಾತನನ್ನು ನೋಡುತ್ತಿದ್ದೇನೆ, ಆತನು ಈಗಿನವನಲ್ಲ, ಆತನು ಕಾಣಿಸುತ್ತಾನೆ, ಆದರೆ ಸಮೀಪದಲ್ಲಿ ಅಲ್ಲ. ಯಾಕೋಬ ವಂಶದವರಲ್ಲಿ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ. ಅಂದ್ರೆ ಇವನು ಆಗಲೇನೆ ಯೇಸುವಿನ ಒಂದು ದರ್ಶನವನ್ನು ನೋಡುವನಾಗಿದ್ದ. ಯೇಸು ಈ ಲೋಕಕ್ಕೆ ಬರ್ತಾರೆ, ಮಾತ್ರವಲ್ಲದೆ ಯೇಸು ಉದಯ ನಕ್ಷತ್ರವಾಗಿದ್ದಾರೆ. ಮಾತ್ರವಲ್ಲದೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಮಾನವನ ಪಾಪಗಳಿಗೋಸ್ಕರವಾಗಿ ಸತ್ತು ಸಮಾಧಿಲಿಡಲ್ಪಟ್ಟು 3ನೇ ದಿನ ಎದ್ದು ಬರ್ತಾರೆ ಎಂಬುದಾಗಿ ಅವನು ಆವಾಗಲೇ ದರ್ಶನವನ್ನು ನೋಡಿದ್ದ. ಹಾಗಾದರೆ ಪ್ರಿಯ ದೇವರ ಮಕ್ಕಳೇ, ಒಂದು ಪ್ರವಾದನೆ ವರ ಅನ್ನೋದು ಮನುಷ್ಯರನ್ನು ಯೇಸುವಿನ ಕಡೆಗೆ ನಡೆಸೋರಾಗಿರ್ಬೇಕು. ಮತ್ತು ಈ ವಾಕ್ಯದ ಪ್ರಕಾರ ನಾವು ಇಲ್ಲಿ ಕಲಿಯೋದೇನೆಂದರೆ, ನೀನು ಯೇಸು ನೋಡಿದ್ರೆ
ಖಂಡಿತವಾಗಿ ನಿನಗೆ ನಿತ್ಯ ಜೀವ ಉಂಟು. ಆಮೇನ್. ಒಂದು ವೇಳೆ ಯಾರಾದರೂ ಇವತ್ತು ಸಮಾಧಾನ ಇಲ್ಲದೆ ಬಂದಿದ್ದೀರಾ, ಅವ್ರ ಸಮಾಧಾನದ ಪ್ರಭು. ಯಾರಾದರೂ ಇವತ್ತು ಪಾಪ ನಿನ್ನ ಜೀವಮಾನದಲ್ಲಿ ನಿನ್ನನ್ನು ಕುಗ್ಗಿಸಿ ನಿನಗೆ ಅಸಮಾಧಾನವನ್ನು ಉಂಟು ಮಾಡಿ ಇವತ್ತು ಆ ಪಾಪದಿಂದ ನಿನಗೆ ಬಿಡುಗಡೆ ಇಲ್ವಾ, ಭಯಪಡಬೇಡ. ಯೇಸು ಸ್ವಾಮಿ ನಿನಗೆ ಸಮಾಧಾನವನ್ನು ಕೊಡುವಂಥವರಾಗಿದ್ದಾರೆ. ಬೀಳಾಮನ ಯಾವಾಗಲೂ ಯೇಸುವನ್ನೇ ಇವನು ನೋಡುವವನಾಗಿದ್ದ. ಅದೇ ರೀತಿ ನೀವು ಯೇಸುವನ್ನು ನೋಡ್ರಿ, ಖಂಡಿತವಾಗಿ ನಿಮಗೆ ಯೇಸು ಸ್ವಾಮಿ ಪರಲೋಕವನ್ನು ಕೊಡುವಂಥ ದೇವರಾಗಿದ್ದಾರೆ. ಸರಿ, ಈಗ ಬಾಲಾಕ ಎಂಬಂಥ ಒಬ್ಬ ರಾಜ ಈ ಬೀಳಾಮ ಪ್ರವಾದಿಯನ್ನ ದಯವಿಟ್ಟು ನೀನು ಬಂದು ಇಸ್ರಾಯೇಲನ್ನ ಶಪಿಸು ಅಂತ ಹೇಳಿದಾಗ ಈ ಬೀಳಾಮನ ಏನು ಮಾಡ್ತಾನೆ, ಕತ್ತೆಯ ಮೇಲೆ ಕುಳಿತುಕೊಂಡು ದೇವರು ಹೋಗ್ಬೇಡ ಅಂದ್ರೂ ಸಹ ಇವನೇನು ಮಾಡ್ತಾನೆ, ಹೋಗ್ತಾನೆ. ನಾನು ಹೋಗ್ತೀನಿ ಅಲ್ಲಿ, ಆದರೆ ಇಸ್ರಾಯೇಲನ್ನ ಶಪಿಸಲ್ಲ ಎಂಬುದಾಗಿ ಅವನು ಹೇಳ್ತಾನೆ. ಎಲ್ಲರೂ ಗಮನ ಇಡ್ರಿ, ದೇವರು ಯಾವಾಗ ನಿನಗೆ ಹೋಗ್ಬೇಡ ಅಂತಾರೋ ಆವಾಗ ನೀನು ಅಲ್ಲೇ ಇರಬೇಕು. ದೇವರು ಯಾವಾಗ ನಿನ್ನ ಇರು ಅಂತಾರ ಆವಾಗ ನೀನು ಹೋಗಬಾರ್ದು. ಅನೇಕರು ತಮ್ಮ ಜೀವಮಾನದಲ್ಲಿ ಇವತ್ತು ಅನೇಕ ಡೈರೆಕ್ಷನ್ಗಳಿಗಾಗಿ ನಾವು ಎದುರು ನೋಡ್ತಾ ಇದ್ದೇವೆ. ನಮ್ಮೊಬ್ಬೊಬ್ಬರ ಜೀವಮಾನದಲ್ಲಿ ನಮಗೊಂದು ಮಾರ್ಗದರ್ಶನ ಬೇಕು. ಕೆಲವು ವೇಳೆ ಕೆಲವರಿಗೆ ದೇವರು ಹೇಳ್ತಾರೆ ಈ ಮನೆ ತಗೋ ಅಂತಾರೆ, ಕೆಲವರಿಗೆ ಇನ್ನೂ ತಗೋಬೇಡ ಅಂತಾರೆ. ಅಥವಾ ದೇವರು ನೀನು ಈ ಮನೆಯನ್ನು ಕಟ್ಟು ಅಂತಾರೆ, ಕೆಲವರಿಗೆ ಇನ್ನೂ ಸ್ವಲ್ಪ ವೆಯ್ಟ್ ಮಾಡು ಅಂತಾರೆ. ನನಗೆ ಗೊತ್ತಿಲ್ಲ ದೇವರು ನಿಮ್ಮಲ್ಲಿ ಯಾರಿಗೆ ಯಾವ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲಿ ವೆಯ್ಟ್ ಮಾಡಬೇಕೋ ಅಲ್ಲಿ ವೆಯ್ಟ್ ಮಾಡಿ, ಎಲ್ಲಿ ಹೋಗಿ ತಗೊಳ್ಬೇಕೋ ಅಲ್ಲಿ ನೀವು ತಗೊಳ್ರಿ, ಆದರೆ ದೇವರ ಮಾರ್ಗದರ್ಶನವನ್ನು ಕೇಳ್ರಿ. ಇಲ್ಲಿ ನಾವು ನೋಡ್ತೀವಿ, ದೇವರು ಕತ್ತೆಯ ಮೂಲಕವಾಗಿ ಈ ಬೀಳಾಮನ್ನ ಅಡ್ಡಿ ಮಾಡ್ತಾರೆ. ಇಲ್ಲಿ ಕೆಲವ್ರ ಜೀವಮಾನದಲ್ಲಿ ಕೆಲವು ಕಾರ್ಯಗಳನ್ನ ದೇವರು ಅಡ್ಡಿ ಮಾಡ್ತಾ ಇರಬಹುದು. ಅಡ್ಡಿ ಮಾಡೋ ಹಾಗಿದ್ರೆ ದಯವಿಟ್ಟು ಪ್ರಾರ್ಥನೆ ಮಾಡಿ, ಉಪವಾಸ ಮಾಡಿ, ರಾತ್ರಿಗಳಲ್ಲಿ ದೇವರ ಸನ್ನಿಧಾನದಲ್ಲಿ ಸಮಯ ಕಳೆದು ದೇವರೇ ಯಾಕೆ ನನಗೆ ಈ ಕಾರ್ಯ ಅಡ್ಡಿ ಆಗ್ತಾ ಇದೆ ಎಂಬುದಾಗಿ ನೀವು ಕೇಳ್ರಿ. ಕೇಳೋದ್ರಲ್ಲಿ ತಪ್ಪಿಲ್ಲ, ವೆಯ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ, ಆದರೆ ಅರ್ಜೆಂಟ್ ಮಾಡಬೇಡಿ. ದಯವಿಟ್ಟು ತುಂಬ ಶೀಘ್ರವಾಗಿ ಎಲ್ಲ ಕಾರ್ಯಗಳಾಗಬೇಕೆಂಬುದಾಗಿ ದಯವಿಟ್ಟು ಏನು ಮಾಡಬೇಡಿ, ಮುಂದೆ ಓಡೋಗಬೇಡಿ, ತಡವರಿಸಬೇಡ್ರಿ. ವೆಯ್ಟ್, ಯಾಕೆ ನನ್ನ ಜೀವಮಾನದಲ್ಲಿ ಈ ಕಾರ್ಯ ಅಡ್ಡಿ ಆಗ್ತಾ ಇದೆ ಎಂಬುದಾಗಿ ಕೇಳ್ರಿ. ಈ ಕತ್ತೆಯ ಮೂಲಕವಾಗಿ ದೇವರು 3 ಸಾರಿ ಬೀಳಾಮನ ಈ ದಾರಿನಲ್ಲಿ ಹೋಗ್ತೀನಿ ಅಂದರೂ ಸಹ ಅವನ್ನ ಅಡ್ಡಿ ಮಾಡ್ತಾರೆ. ಅವನು ಹೋಗ್ತಾ ಇದ್ದಂಥ ಕಾರ್ಯ ಏನು ಗೊತ್ತಾ, ಇಸ್ರಾಯೇಲರನ್ನ ಶಪಿಸೋದಕ್ಕಾಗಿ. ಆದರೆ ದೇವರು ಅದನ್ನು ಅಡ್ಡಿ ಮಾಡ್ತಾರೆ. ಅದೇ ರೀತಿ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಮಾನದಲ್ಲಿ ದೇವರು ಯಾಕೆ ನಿನಗೆ ಅಡ್ಡಿ ಆಗಿದೆ, ಯಾಕೆ ಈ ಕಾರ್ಯ ನೀನು ಹೇಳ್ದಂಗೆ ನೀನು ಅಂದ್ಕೊಂಡಂಗೆ ಆಗಲಿಲ್ಲ, ಯಾಕೆ ನಿನ್ನ ಜೀವಮಾನದಲ್ಲಿ ನಿನಗೆ ದೇವರು ಕೊಟ್ಟಂಥ ವಾಗ್ದಾನದ ಪ್ರಕಾರವಾಗಿ ಇದು ನಡೀಲಿಲ್ಲ, ಯಾಕೆ ದೇವರೆಂಬುದಾಗಿ ನೀನು ಕೇಳುವಾಗ, ದೇವರನ್ನ ವಿಚಾರಿಸುವಾಗ ದೇವರು ಉತ್ತರ ಕೊಡ್ತಾರೆ. ಹಾಗಾದರೆ ನಮಗೆ ಅಡ್ಡಿಗಳಾದಾಗ, ನಮಗೆ ಡಿಲೇ ಆದಾಗ, ನಮಗೆ ತಡೆ ಆದಾಗ ನಾವೇನು ಮಾಡಬೇಕು, ಮುಂದೆ ಹೋಗಬಾರ್ದು, ದೇವರನ್ನ ನಾವು ಕೇಳೋರಾಗಿರ್ಬೇಕು. ಈಗ ಇದೇ ಅರಣ್ಯಕಾಂಡ 22ನೇ ಅಧ್ಯಾಯದಲ್ಲಿ ಬಾಲಾಕ ಯಾಕೆ ಈ ಬೀಳಾಮನನ್ನ ನೀನು ಇಸ್ರಾಯೇಲರನ್ನ ಬಂದು ಶಪಿಸಬೇಕು ಅಂತ ಹಣ ಕೊಟ್ಟು ಕರೀತಾನೆ ಎಂಬುದಾಗಿ ನಾವು ನೋಡುವಾಗ ದಯವಿಟ್ಟು 5-6ನೇ ವಚನ ನೋಡಿ. ಅರಣ್ಯಕಾಂಡ 22:5 ಮತ್ತು 6ನೇ ವಚನ. ಅವನು ಬೋರೆಯನ ಮಗನಾದ ಬೀಳಾಮನನ್ನ ಕರೆಸುವುದಕ್ಕೆ ಸ್ವಜನರ ದೇಶಕ್ಕೆ ಯೂಫ್ರಟಿಸ್ ನದಿಯ ತೀರದಲ್ಲಿರುವ ಪೆತರೂರಿಗೆ ದೂತರನ್ನ ಕಳುಹಿಸಿ ಅವನಿಗೆ, ಚಿತ್ತೈಸಬೇಕು, ಒಂದು ಜನಾಂಗವು ಐಗುಪ್ತ ದೇಶದಿಂದ ಬಂದಿದೆ, ಅವರು ನೆಲವನ್ನೆಲ್ಲ ಮುಚ್ಚಿಕೊಂಡು ನನಗೆದುರಾಗಿ ಇಳಿದಿದ್ದಾರೆ, ಅವರು ನಮಗಿಂತ ಬಲಿಷ್ಠರು. 6ನೇ ವಚನ. ಆದುದರಿಂದ ನೀನು ದಯಮಾಡಿ ಬಂದು ನನಗೋಸ್ಕರ ಈ ಜನಕ್ಕೆ ಶಾಪ ಕೊಡಬೇಕು, ಆಗ ಅವರನ್ನ ಸೋಲಿಸಿ ಈ ದೇಶದಿಂದ ಹೊರಡಿಸಿ ಬಿಡುವುದಕ್ಕೆ ನನ್ನಿಂದಾದೀತು. ನಿನ್ನ ಆಶೀರ್ವಾದದಿಂದ ಶುಭವು, ನಿನ್ನ ಶಾಪದಿಂದ ಅಶುಭವು ಉಂಟಾಗುತ್ತದೆ ಎಂಬುದನ್ನು ನಾನು ಬಲ್ಲೆ ಎಂದು ಹೇಳಿಸಿದನು. ಸರಿ, ಈ ಭಾಗದಿಂದ ಕೆಲವು ಕಾರ್ಯಗಳನ್ನ ಬೀಳಾಮನ ಕುರಿತು ನಾನು ನೀನು ಕಲಿಬಹುದು. ಈ ಬಾಲಕ ರಾಜ ಒಂದು ದಿನ ಆಚೆ ಬಂದ್ಬಿಟ್ಟು ನೋಡ್ತಾನೆ, ಬೆಟ್ಟದಿಂದ ಆ ಕಡೆ ದೇವರ ಮಕ್ಕಳು ಇಸ್ರಾಯೇಲರು ಬೆಳೆದು ನಿಂತಿರ್ತಾರೆ. ಬಹು ದೊಡ್ಡ ಜನಾಂಗವಾಗಿರ್ತದೆ. ಈ ಬಾಲಾಕನು ಒಂದು ದೇಶಕ್ಕೆ ಅರಸನಾಗಿದ್ದರಿಂದ ಅವನಿಗೆ ಬೇರೆ ಜನಾಂಗದವರು ಮುಂದುವರಿಯೋದು, ಅಭಿವೃದ್ಧಿ ಹೊಂದೋದು ಅವನಿಗೆ ಇಷ್ಟ ಇರಲಿಲ್ಲ. ಸೊ ಹೀಗಾಗಿ ಅವನೇನು ಮಾಡ್ತಾನೆ, ಈ ಇಸ್ರಾಯೇಲರನ್ನ ಕುಗ್ಗಿಸ್ಬೇಕು, ಇವ್ರನ್ನ ಬಲಹೀನಪಡಿಸ್ಬೇಕು, ಇವ್ರ ಮೇಲೆ ಹೆಚ್ಚಾಗಬಾರ್ದು ಎಂಬುದಾಗಿ ಏನು ಮಾಡ್ತಾನೆ ಬಾಲಕ ಯೋಚನೆ ಮಾಡಿದಾಗ ಇವನು ಬಂದಿದ್ದ ಯೋಚನೆ ಎಲ್ಲ ಬೀಳಾಮನ ಮಾತಿಗೆ ಒಂದು ಶಕ್ತಿ ಇತ್ತು, ಬೀಳಾಮನ ಮಾತಿಗೆ ಒಂದು ಪವರ್ ಇತ್ತು. ಅದೇ ಥರ ದೇವ ಮಕ್ಕಳ ಮಾತಿಗೆ ಒಂದು ಪವರ್ ಇದೆ.
ಆಮೇನ್. ದೇವ ಮಕ್ಕಳ ಮಾತಿಗೆ ಒಂದು ಪವರ್ ಇದೆ. ನೀನು ಏನು ಹೇಳ್ತೀಯೋ ಅದನ್ನು ದೇವರು ಮಾಡ್ತಾರೆ. ಆ ಶಕ್ತಿ ನೀನು ಕೊಟ್ಟಿದ್ದಾರೆ. ಯಾಕಂದರೆ ನಿನ್ನ ನಾಲಿಗೆ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟಿದೆ. ಹಾಗಾದರೆ ದೇವರ ಮಕ್ಕಳ ನಾಲಿಗೆಗೆ ದೇವರ ಅಭಿಷೇಕ ಕೊಟ್ಟಿದ್ದಾರೆ. ಅದರಿಂದ ಇವನೇನು ಮಾಡ್ತಾನೆ, ಬಾಲಕ ಬಿಳಮ್ಮ ಬಾ, ನಿನ್ಗೊಂದು ಜನಾಂಗ ತೋರಿಸ್ತೀನಿ. ಅವ್ರು ಬೆಳೆದು ನಿಂತಿದ್ದಾರೆ, ತುಂಬ ಜನ ಇದ್ದಾರೆ, ಇವರು ಅಸಂಖ್ಯವಾಗಿದ್ದಾರೆ. ಒಂದು ವೇಳೆ ನನ್ನ ಮೇಲೇನೋ ಯುದ್ಧಕ್ಕೆ ಬಂದ್ಬಿಡ್ತಾರೋ ಏನೋ. ಅದರಿಂದ ನೀನೊಂದು ಕೆಲಸ ಮಾಡಬೇಕು. ನೀನು ಎಷ್ಟು ಕೇಳ್ತೀಯೋ ನಿನಗೆ ಹಣ ಕೊಡ್ತೀನಿ, ಆದರೆ ಒಂದೇ ಒಂದು ಕೆಲಸ ಮಾಡಬೇಕು, ಬಂದು ಅವರಿಗೆ ಶಾಪ ಹಾಕು ಅಂತ ಹೇಳ್ತಾನೆ. ಈ ಬೀಳಾಮನಿಗೆ ದೇವ್ರು ಹೇಳಿರ್ತಾರೆ, ಹೋಗ್ಬೇಡ 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 ಅಂದಿರ್ತಾರೆ. ಆದರೂ ಇವನು ಹೋಗ್ತಾನೆ. ಅವನೇನು ಹೇಳ್ತಾನೆ, ದೇವರೇ ನಾನು ಹೋಗಿ ಅಲ್ಲಿ ನಿಂತ್ಕೊಳ್ತೀನಿ ಅಂತ ಹೇಳ್ತಾನೆ. ಅಲ್ಲಿ 3 ಸಾರಿ ಏನು ಮಾಡ್ತಾನೆ, ಶಾಪ ಹಾಕಕ್ಕೆ ಹೋಗ್ತಾನೆ. ಆದರೆ ಆ ಶಾಪ ಏನಾಗಲ್ಲ, ವರ್ಕ್ ಆಗಲ್ಲ. ಅದಕ್ಕೆ ಬದಲಾಗಿ ದೇವರು ಇವನ ನಾಲಿಗೆಯನ್ನು ತಿರ್ಸ್ಬಿಟ್ಟು ಇಸ್ರಾಯೇಲ್ರು ದೇವ ಮಕ್ಕಳಿಗೆ ಅಲ್ಲಿ ಆಶೀರ್ವಾದವನ್ನೇ ಇವನು ನುಡಿತಾನೆ. ಅಲ್ಲೆಲ್ಲೂಯಾ. ಸೈತಾನ್ಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ, ಸೈತಾನ್ಗೆ ನಿನ್ನ ಕಂಡ್ರೆ ಭಯ. ಅದಕ್ಕೋಸ್ಕರವಾಗಿ ಅವನೇನು ಮಾಡ್ತಾನೆ, ನಿನಗೆ ಶಾಪ ಹಾಕಬೇಕು, ನೀನು ಕೆಟ್ಟೋಗ್ಬೇಕು, ಮಾತ್ರವಲ್ಲದೆ ನಿನ್ನ ಜೀವಮಾನದಲ್ಲಿ ನೀನು ಹಾಳಾಗಬೇಕು ಅನ್ನೋದಕ್ಕೋಸ್ಕರವಾಗಿ ಕೆಲವರಿಂದ ಅವನು ಅದನ್ನು ನುಡಿಸ್ತಾನೆ. ಆದರೆ ಯಾರಾದರೂ ನಿಮ್ಗೆ ಶಾಪ ಹಾಕಿದರೆ ನೀವು ಭಯ ಪಡಬೇಡ್ರಿ. ಅವ್ರ ಶಾಪ ನಿನ್ನ ಜೀವಮಾನದಲ್ಲಿ ನೆರವೇರಲ್ಲ. ಅವರು ನೀನು ಮುಂದುವರಿಬಾರ್ದು, ನೀನು ಮುಂದೆ ಬರಬಾರ್ದು ಎಂಬುದಾಗಿ ಅವರು ಒಂದು ವೇಳೆ ನಿನಗೆ ಶಾಪ ಹಾಕಿರ್ಬೋದು. ಆದ್ದರಿಂದ ಅದಕ್ಕಾಗಿ ಭಯಪಡಬೇಡಿ. ಮಂತ್ರತಂತ್ರಗಳಿಗೆ ಭಯಪಡಬೇಡಿ. ಎಷ್ಟೋ ಜನ ಇವರೇನೋ ನನಗೆ ಮಂತ್ರ ಮಾಡಿದ್ದಾರೆ, ಮಂತ್ರ ವರ್ಕ್ ಆಗಲ್ಲ ಯೇಸು ಸ್ವಾಮಿ ಮಕ್ಕಳಿಗೆ. ಯೇಸು ಸ್ವಾಮಿ ಮಕ್ಕಳಿಗೆ ವರ್ಕ್ ಆಗಲ್ಲ. ಈ ನಡುವೆ ಒಬ್ಬ ಮಂತ್ರವಾದಿ ಒಂದು ಯೂಟ್ಯೂಬ್ನಲ್ಲಿ ಆತ ಹೇಳ್ತಾನೆ, ಏನಂತ, ಏನಪ್ಪ ನಾನು ಏನೆಲ್ಲ ಟ್ರೈ ಮಾಡ್ತೀನಿ, ಎಲ್ರಿಗೂ ಆ ಮಂತ್ರ ವರ್ಕ್ ಆಗುತ್ತೆ, ಬಟ್ ಇವ್ರಿಗೆ ಮಾತ್ರ ಮಂತ್ರ ವರ್ಕ್ ಹಾಕೋದಿಲ್ಲ. ಅದು ಯಾಕೆ ಗೊತ್ತಿಲ್ಲ, ಅದು ಏನೋ ಅನ್ನೋದು ನನಗೆ ಗೊತ್ತಿಲ್ಲ. ಇವ್ರ ಮಂತ್ರ ಮಾಡಿ ಇವ್ರು ಹಾಳು ಆಗಬೇಕು, ಇವ್ರ ನಾಶ ಆಗಬೇಕು, ಇವ್ರು ಸಂಪೂರ್ಣವಾಗಿ ಕುಗ್ಗಿ ಹೋಗ್ಬೇಕು, ಏನೆಲ್ಲ ಮಾಡ್ತೀನಿ. ಅಲ್ಲಲ್ಲಿ ನಾನು ಕುಟ್ಟಿ ಪಿಸಾಸಿಗಳನ್ನ ನಾನು ಕಳಿಸ್ತೀನಿ, ಆದರೆ ಯಾವುದೂ ಅವರಿಗೆ ಕ್ರಿಯೆ ಮಾಡಲ್ಲ. ಯಾಕಂದರೆ ಅವರಿಗೆ ಮಂತ್ರ ನಾನು ಮಾಡಿದಾಗ ಆ ದೆವ್ವಕ್ಕೂ ಈ ಮನುಷ್ಯರಿಗೂ ಮಧ್ಯೆ ಯಾರೋ ಬಂದು ನಿಂತು ಬಿಡ್ತಾರೆ. ಆತನೇ ಉದಯ ನಕ್ಷತ್ರವಾದ ಯೇಸು ಕ್ರಿಸ್ತನು. ಎಲ್ಲ ಕೈ ಚಪ್ಪಾಳೆ ತಟ್ಟಿ. ಇವನಿಗೆ ಭಯ, ಯಾರಿಗೆ? ಬಾಲಾಕನಿಗೆ. ಮತ್ತೆ ದೇವ ಮಕ್ಕಳಾದ ನಮಗೆ ದೇವರು ಇನ್ನೊಂದು ಪಾಠ ಕಲಿಸ್ತಾ ಇದ್ದಾರೆ. ಅದೇನು ಗೊತ್ತಾ? ನಿಮ್ಮ ಕುಟುಂಬದ ಬಗ್ಗೆ ಒಳ್ಳೆಯದೇ ಮಾತಾಡ್ರಿ, ನಿಮ್ಮ ಮಕ್ಕಳ ಬಗ್ಗೆ ಒಳ್ಳೆಯದೇ ಮಾತಾಡಿ, ನಿಮ್ಮ ಹೆಂಡತಿ ಬಗ್ಗೆ ಒಳ್ಳೆಯದೇ ಮಾತಾಡಿ, ನಿಮ್ಮ ಗಂಡನ ಬಗ್ಗೆ ಒಳ್ಳೆಯದೇ ಮಾತಾಡಿ, ನಿಮ್ಮ ಅತ್ತೆ ಮಾವ ಬಗ್ಗೆ ಒಳ್ಳೆಯದೇ ಮಾತನಾಡಿ, ನೀವು ಆಶೀರ್ವಾದ ಮಾಡಿರಿ. ನಿಮ್ಮ ಸೊಸೆಯಂದಿರ ಬಗ್ಗೆ ಒಳ್ಳೆಯದೇ ಮಾತಾಡಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಒಳ್ಳೆಯದನ್ನೇ ನೋಡಿರಿ. ಇವ್ರು ಒಳ್ಳೆಯದಾಗುತ್ತೆ, ಇವ್ರು ಒಳ್ಳೆಯವರಾಗ್ತಾರೆ, ಇವ್ರು ಚೆನ್ನಾಗಿರ್ತಾರೆ, ಇವ್ರು ಒಳ್ಳೆ ಆರೋಗ್ಯ ಇರ್ತಾರೆ. ಕೆಲವು ಸಲ ಪ್ರಿಯ ದೇವರ ಮಕ್ಕಳೇ ಕೆಲವು ವಾದ ವಿವಾದಗಳು ಬಂದೇ ಬರ್ತದೆ. ಬಂದರೂ ಸಹ ನೀವೇನು ಮಾಡಿ, ನಿಮ್ಮ ಬಾಯಲ್ಲಿ ಶಾಪದ ಮಾತುಗಳು ಬರಬಾರದು. ಪ್ರಿಯ ದೇವರ ಮಕ್ಕಳೇ, ನೀನು ಯೇಸು ಸ್ವಾಮಿಯಲ್ಲಿದ್ದರೆ ನಿನ್ನನ್ನು ಯಾವ ಪಿಸಾಸಿ ಏನು ಮಾಡೋಕ್ಕಾಗಲ್ಲ, ನಿನ್ನನ್ನು ಯಾವ ದುರಾತ್ಮ ಏನು ಮಾಡೋಕ್ಕಾಗಲ್ಲ, ಯಾವ ಸೈತಾನ್ ಏನು ಮಾಡೋಕ್ಕಾಗಲ್ಲ, ಯಾವ ಮಂತ್ರತಂತ್ರಗಳು ನಿನಗೇನು ಮಾಡೋಕ್ಕಾಗಲ್ಲ. ಈಗ ನೋಡ್ರಿ, ಈ ಬೀಳಾಮನಿಗೆ ಹಣ ಕೊಟ್ಟು ಕರೆಸ್ತಾನೆ, ಆದರೆ ಬೀಳಾಮನ ಮಾತಿನಿಂದ ಬಂದಿದ್ದೆಲ್ಲ ಇಸ್ರಾಯೇಲರಿಗೆ ಪರವಾಗಿ ಆಶೀರ್ವಾದ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಸರಿ, ಈಗ ಈ ಮನುಷ್ಯನಲ್ಲಿ ಇದ್ದಂಥ ಇನ್ನೊಂದು ಒಳ್ಳೆಯ ಗುಣ ಏನಂತಂದ್ರೆ, ಅರಣ್ಯಕಾಂಡ 24ನೇ ಅಧ್ಯಾಯ 10-11ನೇ ವಚನ ಓದ್ರೆ, ಆಗ ಬಾಲಕನು ಬೀಳಾಮನ ಮೇಲೆ ಕೋಪಗೊಂಡು ಚಪ್ಪಾಳೆ ಹೊಡೆದು ಅವನಿಗೆ, ನನ್ನ ಶತ್ರುಗಳನ್ನು ಶಪಿಸುವುದಕ್ಕೆ ನಿನ್ನನ್ನು ಕರೆಸಿದೆನು, ಆದರೆ ನೀನು ಅವರನ್ನು 3 ಸಾರಿಯೂ ಆಶೀರ್ವದಿಸಿದೆಯಲ್ಲ. 11ನೇ ವಚನ, ಆದ ಕಾರಣ ನಿನ್ನ ಊರಿಗೆ ಹೋಗಿಬಿಡು, ನಿನ್ನನ್ನು ಬಹಳವಾಗಿ ಘನಪಡಿಸುವೆನೆಂದು ಹೇಳಿಕೊಂಡೆನು, ಆದರೆ ನಿನಗೆ ಘನತೆಯುಂಟಾಗದಂತೆ ಯೆಹೋವನು ಅಡ್ಡಿ ಮಾಡಿದ್ದಾನೆ ಎಂದು ಹೇಳಿದನು. 12-13ನೇ ವಚನ, ಅದಕ್ಕೆ ಬೀಳಾಮನು, ಬಾಲಕನು ತನ್ನ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರವನ್ನು ದಾನ ಮಾಡಿದರೂ ನಾನು ಯೆಹೋವನ ಆಜ್ಞೆಯನ್ನು ಮೀರಿ ನನ್ನ ಇಷ್ಟದಂತೆ ಯಾವ ಕೆಲಸವನ್ನು ಮಾಡಲಾರೆನು. ಸರಿ, ಎಲ್ರು ಗಮನ ಇಡ್ರಿ. ಇವಾಗ ಈ ಬೀಳಾಮನ ಹತ್ರ ಬಂದು ಬಾಲಕನೇನು ಹೇಳ್ತಾನೆ, ನೋಡಪ್ಪ, ನಾನು ನಿನ್ನನ್ನು ಎಷ್ಟು ಘನಪಡಿಸ್ಬೇಕು ಅಂತಿದ್ದೆ, ಆದರೆ ನೀನು ಇಸ್ರಾಯೇಲರಿಗೆ ವಿರುದ್ಧವಾಗಿ ಶಾಪ ಹಾಕು ಅಂದರೆ ನೀನು ಅವ್ರ ಪರವಾಗಿ ಆಶೀರ್ವಾದನೆ ಹಾಕಿದೀಯಾ. ಸರಿ, ನಾನು ಏನು ಕೊಡಬೇಕಂತಿದ್ದೆ ಗೊತ್ತಾ ನಿನಗೆ? ನಿನ್ನ ಏನು ಮಾಡಬೇಕಂತಿದ್ದೆ ಗೊತ್ತಾ? ನೀನು ಎಷ್ಟು ಮೇಲಕ್ಕೆ ತರಬೇಕಂತಿದ್ದೆ ಗೊತ್ತಾ? ಆದರೆ ಇವತ್ತು ದೇವರು ಅದನ್ನು ಅಡ್ಡಿ ಮಾಡಿದ್ದಾರೆ ಎಂಬುದಾಗ ಅವನು ಹೇಳ್ತಾನೆ. ಆವಾಗ ಬೀಳಾಮ ಹೇಳ್ತಾನೆ, ನೀನು ನನಗೆ ಈ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರ ಕೊಟ್ಟರೂ ಸಹ ನಾನು ನನ್ನ ದೇವರ ಆಜ್ಞೆಗೆ ವಿರುದ್ಧವಾಗಿ ಏನೂ ಮಾಡಲ್ಲ ಎಂಬುದಾಗ ಅವನು ಹೇಳ್ತಾನೆ. ಅಷ್ಟು ದೊಡ್ಡ ತೀರ್ಮಾನ ಅವನು ಮಾಡಿರ್ತಾನೆ. ಪ್ರಿಯ ದೇವರ ಮಕ್ಕಳೇ, ನಮ್ಮಲ್ಲೂ ಆ ತೀರ್ಮಾನ ಇರಬೇಕು.
ಇವತ್ತು ಈ ಲೋಕದಲ್ಲಿ ಮನುಷ್ಯ ನಿನಗೆ ಏನೆಲ್ಲ ಕೊಡ್ಬೋದು, ಆದರೆ ಆತ್ಮರಕ್ಷಣೆ ಕೊಡೋದು ಯೇಸು ಸ್ವಾಮಿ ಒಬ್ಬರೇ. ಆದ್ದರಿಂದ ನೀನೇನು ಹೇಳಬೇಕು ಗೊತ್ತಾ, ಸ್ವಾಮಿ ನಾನು ಸತ್ರು, ನಾನು ಯೇಸು ಸ್ವಾಮಿಗಾಗಿಯೇ ನಾನು ಜೀವಿಸ್ತೀನಿ. ಪ್ರಿಯರೇ, ಈ ಲೋಕದಲ್ಲಿ ಜನ ನಿನಗೆ ಹಣ ಕೊಡ್ಬೋದು, ಜನ ನಿನಗೆ ಏನೆಲ್ಲ ಕೊಡ್ಬೋದು, ನಿನಗೆ ಆಸ್ತಿ ಪಾಸ್ತಿ ಎಲ್ಲ ಕೊಡ್ಬೋದು, ನೀನು ಯೇಸು ಸ್ವಾಮಿ ಬಿಟ್ಟುಬಿಡು ಅಂತ ಹೇಳ್ಬೋದು. ಆದರೆ ನೀನು ಯೇಸುವನ್ನು ಬಿಟ್ಟರೆ ನಿನಗೆ ನರಕ ಖಂಡಿತ, ಬೆಂಕಿ ಕೆರೆ ಖಂಡಿತ. ಆದರೆ ಯೇಸು ಸ್ವಾಮಿ, ನೀನು ಆತನ ಶಿಷ್ಯನಾಗಿ ನೀನು ನಡೆಯುವಾಗ ಒಂದು ವೇಳೆ ಈ ಲೋಕದಲ್ಲಿ ನಷ್ಟವಾದರು, ನಿನಗೆ ಈ ಲೋಕದಲ್ಲಿ ಏನೆಲ್ಲ ಸಿಕ್ಕಿದ್ರು, ನೀನು ಒಂದು ವೇಳೆ ಯೇಸು ಸ್ವಾಮಿಯನ್ನು ನೀನು ಅಲ್ಲಗಳಿದ್ದೇನೆ ಆತನ ಹಿಂಬಾಲಿಸಿದ್ರೆ ನಿನಗೆ ಪರಲೋಕ ರಾಜ್ಯ ಸಿಗುತ್ತೆ. ಇದು ಬೀಳಾಮನಲ್ಲಿದ್ದಂಥ ಒಂದು ತೀರ್ಮಾನ. ಇವತ್ತು ನಿಮ್ಮ ತೀರ್ಮಾನ ಏನು? ಯೇಸು ನಿಮಗಾಗಿ ಸತ್ತಿದ್ದಾರೆ, ಯೇಸು ನಿಮಗಾಗಿ ಪುನರುತ್ಥಾನ ಹೊಂದಿದ್ದಾರೆ, ಯೇಸು ಸ್ವಾಮಿ ನಿಮಗಾಗಿ ಪರಲೋಕದಲ್ಲಿ ಬಿಡಾರಗಳನ್ನು ಸಿದ್ಧ ಮಾಡಿದ್ದಾರೆ. ಆದರೆ ನಿಮ್ಮ ತೀರ್ಮಾನ ಏನು? ಕಷ್ಟ ಬಂದಾಗ, ಒಂದು ವೇಳೆ ಯಾರಾದರೂ ಏನಾದರೂ ಕೊಡ್ತೀನಿ ಅಂದಾಗ ಚರ್ಚ್ ಬಿಟ್ಬಿಡ್ಬೇಡಿ, ಯೇಸು ಸ್ವಾಮಿ ಬಿಟ್ಬಿಡ್ಬೇಡಿ. ಮಾತ್ರವಲ್ಲದೆ ನಿನಗೆ ಸಮಾಧಾನ ಕೊಟ್ಟಿರುವಂಥ, ಪಾಪ ಕ್ಷಮಾಪಣೆ ಕೊಟ್ಟಿರುವಂಥ ಯೇಸುವನ್ನು ನೀವು ಬಿಡಬೇಡ್ರಿ ಪ್ರಿಯರೇ. ಎಲ್ಲರೂ ಬಂದು ಏನೆಲ್ಲ ಹೇಳ್ತಾರೆ, ಆದರೆ ನಿನಗಾಗಿ ರಕ್ತ ಸುರಿಸಿದಂಥ ಯೇಸುವನ್ನು ನೀನು ಬಿಡಬಾರ್ದು. ಇವನೇನು ಹೇಳ್ತಾನೆ ಗೊತ್ತಾ, ಮನೆ ತುಂಬುವಷ್ಟು ನೀನು ಬೆಳ್ಳಿ ಬಂಗಾರ ನೀನು ಕೊಟ್ಟರು ನಾನು ದೇವರ ಆಜ್ಞೆಗೆ ಮೀರಿ ನಡೆಯಲ್ಲ ಅಂತಾನೆ. ಆದರೆ ಇದೇ ಬೀಳಾಮ ಮುಂದೆ ಏನು ಮಾಡ್ತಾನೆ ನೋಡಿ, ಇನ್ನೊಂದು 2 ವಾಕ್ಯ ಓದಿ ನಾನು ಮುಗಿಸ್ತೀನಿ. ಆದರೆ ಇದೇ ಬೀಳಾಮ ಏನು ಮಾಡ್ತಾನೆ, ಯೆಹೋಶುವ 13ನೇ ಅಧ್ಯಾಯ 22ನೇ ವಚನ ಓದ್ರಿ. ಯೆಹೋಶುವ 13ನೇ ಅಧ್ಯಾಯ 22ನೇ ವಚನ ಓದ್ರಿ. ಇಸ್ರಾಯೇಲ್ಯರು ಕತ್ತಿಯಿಂದ ಸಂಹರಿಸಿದವರಲ್ಲಿ ಬೇಯೋರನ ಮಗನು ಶಕುನ ನೋಡುವವನು ಆಗಿದ್ದ ಬೀಳಾಮನು ಸಹ ಇದ್ದ. ಸರಿ, ಎಲ್ರು ಗಮನ ಇಡಿ. ಕಣ್ಣು ತೆರೆದು ಪ್ರವಾದನೆ ಮಾಡುವವನು, ಕಣ್ಣು ತೆರೆದು ದೇವರನ್ನ ನೋಡುವವನು, ಮಾತ್ರವಲ್ಲದೆ ಕಣ್ಣು ತೆರೆದು ಸರ್ವಶಕ್ತನ ಆ ದರ್ಶನವನ್ನು ನೋಡುವಂಥ ಈ ಒಬ್ಬ ವ್ಯಕ್ತಿ ಈಗ ಇಸ್ರಾಯೇಲ್ಯರು ಒಂದು ಊರಿಗೆ ಬಂದು ಅವರು ದೇವರಿಗೆ ವಿರುದ್ಧವಾದ ಜನರನ್ನ ಅಲ್ಲಿ ನಾಶ ಮಾಡಿದಾಗ ಅದರಲ್ಲಿ ಒಬ್ಬ ಇದ್ದ, ಯಾರು? ಬೀಳಾಮ. ಇವನೇನು ನೋಡ್ತಾ ಇದ್ದ? ಶಕುನ ನೋಡ್ತಾ ಇದ್ದ. ಅಂದರೆ ಇವನು ಹಿಂದಕ್ಕೆ ಹೋಗ್ಬಿಟ್ಟ, ಆದರೆ ಇವನು ಕಡಿಯಲ್ಪಟ್ಟ. ಎಲ್ರೂ ಗಮನ ಇಡಿ. ಒಂದು ವೇಳೆ ನೀನು ಈ ಲೋಕದ ಲಾಭಕ್ಕಾಗಿ, ಈ ಲೋಕದಲ್ಲಿ ಯಾರಾದರೂ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಎಂಬುದಾಗಿ ನಿನಗೆ ಹೇಳಿದಾಗ, ನೀನು ದೇವರನ್ನ ಬಿಡೋದು, ನೀನು ಬೈಬಲನ್ನು ಬಿಡೋದು, ನೀ ಪ್ರಾರ್ಥನೆಯನ್ನು ಬಿಡೋದು, ನಿನನ ಸೃಷ್ಟಿ ಮಾಡಿ ನಿನಗೆ ಉಸಿರು ಕೊಟ್ಟು ನಿನ್ನನ್ನು ನರಕದಿಂದ ತಪ್ಪಿಸಿದಂಥ ಯೇಸು ಸ್ವಾಮಿಯನ್ನು 30 ಬೆಳ್ಳಿ ನಾಣ್ಯಕ್ಕೆ ಯೂದ ಬಿಟ್ಟು ಬಿಡ್ತಾನೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಇವತ್ತೊಂದು ತೀರ್ಮಾನ ನೀವು ಮಾಡಬೇಕು. ಈ ಬೀಳಾಮ ಕಡಿಯಲ್ಪಡ್ತಾನೆ. ನಿನಗೆ ದೇವರು ಕೊಟ್ಟಿರುವಂಥ ಸಮಾಧಾನ ನಿನ್ನಿಂದ ಬಿಟ್ಟು ಹೋಗುತ್ತೆ, ದೇವರು ನೀನು ಕೊಟ್ಟಿರುವಂಥ ನಿತ್ಯ ಜೀವ ನಿನ್ನಿಂದ ಬಿಟ್ಟು ಹೋಗುತ್ತೆ. ಈ ಲೋಕದಲ್ಲಿ ನೀನು ಏನೇ ಸಿಗ್ಬೋದು, ಆದರೆ ಈ ಲೋಕದಲ್ಲಿ ನೀನೆಲ್ಲವನ್ನ ಬಿಟ್ಟು ಹೋಗ್ಬೇಕು. ಅಲೆಕ್ಸಾಂಡರ್ ದ ಗ್ರೇಟ್ ಏನು ಹೇಳ್ತಾನೆ ಗೊತ್ತಾ, ಅವನು ಈ ಲೋಕವನ್ನೆಲ್ಲ ಸಂಪಾದನೆ ಮಾಡಿಬಿಟ್ಟು ಕಡೆಗೆ ನಾನು ಸಾಯ್ಬೇಕಾದ್ರೆ ನನ್ನ ಪೆಟ್ಟಿನಲ್ಲಿ 2 ಕಡೆಗೆ ನೀವು ಆ ಪೆಟ್ಟಿಯಲ್ಲಿ ರಂಧ್ರ ಮಾಡಿಬಿಟ್ಟು ನನ್ನ ಕೈಯನ್ನು ಹೊರಗಡೆ ಹಾಕ್ರಿ. ಅದರರ್ಥ ಏನು ಗೊತ್ತಾ, ಈ ಲೋಕದಲ್ಲಿ ನಾನು ಬಂದಾಗ ಏನೂ ತೊಗೊಂಬರಲಿಲ್ಲ, ಈ ಲೋಕದಿಂದ ಹೋದಾಗ ನಾನು ಏನೂ ತೊಗೊಂಡೋಗೋಕ್ಕಾಗಲ್ಲ, ಹೀಗಾಗಿ ಎಲ್ಲ ನಾನು ನಷ್ಟಪಡಿಸ್ಕೊಂಡೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿನಗೆ ನಾನು ನಿತ್ಯ ಜೀವ ಕೊಡ್ತೀನಿ. ಆದರೆ ಈ ಬೀಳಾಮ ಏನು ಮಾಡ್ತಾನೆ, ದೇವರು ಇಂಥ ಪ್ರವಾದನೆ ವರ ಇವನಿಗೆ ಕೊಟ್ಟಿದ್ರು, ಇವನು ಯೇಸು ಸ್ವಾಮಿಯನ್ನು ದೂರ ನೋಡಿದ್ರು ಸಹ ಇವನೇನು ಮಾಡ್ತಾನೆ, ಒಂದು ಹಣಕ್ಕಾಗಿ, ಬಾಲಾಕನು ಕೊಟ್ಟಂಥ ಹಣಕ್ಕಾಗಿ ಇವನೇನು ಮಾಡ್ತಾನೆ ಗೊತ್ತಾ, ಶಕುನ ನೋಡಕ್ಕೆ ಹೋಗ್ತಾನೆ, ಮಂತ್ರತಂತ್ರಗಳ ಜೊತೆಗೆ ಹೋಗ್ತಾನೆ. ಎಲ್ಲರೂ ಗಮನ ಇಡಿ. ಮಂತ್ರತಂತ್ರಗಳೊಂದಿಗೆ ನೀನು ನಾನು ಇದ್ದರೆ ಆ ಮಂತ್ರತಂತ್ರಗಳಲ್ಲಿ ದುರಾತ್ಮನ ಶಕ್ತಿ ಇದೆ, ಪಿಶಾಚಿಯ ಶಕ್ತಿಗಳಿದೆ. ಮಾತ್ರವಲ್ಲದೆ ಆ ದುರಾತ್ಮಗಳೇನು ಮಾಡ್ತವೆ, ನರಕಕ್ಕೆ ಒಬ್ಬ ಮನುಷ್ಯನನ್ನು ಕರ್ಕೊಂಡು ಹೋಗೋದಾಗಿದೆ. ಹೀಗಾಗಿ ಅಂಥ ಕಾರ್ಯಗಳಲ್ಲಿ ಯಾರೂ ನಿರತರಾಗಬೇಡಿ. ಸರಿ, ಈಗ ಈ ಬೀಳಾಮನು ಆ ದೂರ ಹೋದ್ಮೇಲೆ ಏನಾಗ್ತದೆ ನೋಡಿ, ಅರಣ್ಯಕಾಂಡ 31ನೇ ಅಧ್ಯಾಯ, ಅರಣ್ಯಕಾಂಡ 31ನೇ ಅಧ್ಯಾಯ 14ನೇ ವಚನ ಓದ್ರಿ, 14-15 ಓದ್ರಿ. ಆಗ ಮೋಶೆಯು ಯುದ್ಧ ಭೂಮಿಯಿಂದ ಬಂದ ಸೈನ್ಯದ ಸಹಸ್ರಾಧಿಪತಿಗಳ ಮತ್ತು ಶತಾಧಿಪತಿಗಳ ಮೇಲೆ ಕೋಪಗೊಂಡು ಅವರಿಗೆ, ನೀವು ಹೆಂಗಸರನ್ನೆಲ್ಲ ಉಳಿಸಿದೆನು, ಪೆಗೋರದ ಬಾಳನ ಸಂಗತಿಯಲ್ಲಿ ಬೀಳಾಮನ ಆಲೋಚನೆಯನ್ನು ಅನುಸರಿಸಿ ಇಸ್ರಾಯೇಲರನ್ನು ಯೆಹೋವನಿಗೆ ದ್ರೋಹಿಗಳನ್ನಾಗಿ ಮಾಡಿ ಸಮೂಹದವರಲ್ಲಿ ಘೋರ ವ್ಯಾಧಿ ಉಂಟಾಗುವಂತೆ ಮಾಡಿದವರು ಇವರೇ ಅಲ್ಲವೇ? ಸರಿ, ಅರಣ್ಯಕಾಂಡ 25:1-2 ಓದ್ರಿ. ಅರಣ್ಯಕಾಂಡ 25:1-2. ಅದರಲ್ಲೂ ಸಹ ಇಲ್ಲಿ ಏನು ನಡೀತದೆ ನೋಡೋಣ. ಇಸ್ರಾಯೇಲ್ಯರು
ಶಿಟಿಮಿನಲ್ಲಿ ವಾಸವಾಗಿದ್ದಾಗ ಅವರು ಮೋವಾಬ್ ಸ್ತ್ರೀಯರೊಡನೆ ಸಹವಾಸ ಮಾಡುವವರಾದ. ಯಾವ ರೀತಿ? 2ನೇ ವಚನ. ಆ ಸ್ತ್ರೀಯರು ತಮ್ಮ ದೇವತೆಗಳಿಗೆ ಮಾಡಿದ ಔತಣದ ಯಜ್ಞಗಳಿಗೆ ಇಸ್ರಾಯೇಲ್ಯರನ್ನು ಕರೆಸಲು. 3ನೇ ವಚನ ಓದಮ್ಮ. 3ನೇ ವಚನ ಸಹ ಓದಮ್ಮ. ಹೀಗೆ ಇಸ್ರಾಯೇಲ್ಯರು ಪೆಗೋರದ ಬಾಳನ ಭಕ್ತರಾದ ಹಾಗಾಯಿತು. ಆದದರಿಂದ ಅವರ ಮೇಲೆ ಯೆಹೋವನು ಕೋಪಗೊಂಡು. ಸರಿ, ಸಾಕಮ್ಮ. ಈ ಗಮನ ಇಡಿ. ಬೀಳಾಮನು ಇಸ್ರಾಯೇಲರನ್ನ ಶಪಿಸಕ್ಕಾಗಿಲ್ಲ, ಏನೇ ಪ್ರಯತ್ನ ಮಾಡಿ ಶಪಿಸಕ್ಕಾಗಿಲ್ಲ. ಹೀಗಾಗಿ ಎಲ್ಲರೂ ಗಮನ ಇಡಿ. ಅಯ್ಯೋ, ಯಾರೋ ನನ್ನ ಮನೆ ಮೇಲೆ ಶಾಪ ಹಾಕ್ಬಿಟ್ಟಿದ್ದಾರೆ, ಯಾರೋ ನನ್ನ ಮಕ್ಕಳ ಮೇಲೆ ಶಾಪ ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ಹಿಂಗಾಗೋಯ್ತು. ದಯವಿಟ್ಟು ಆ ರೀತಿ ಇರಬೇಡಿ. ಯಾರು ಏನು ಮಾಡೋಕ್ಕಾಗಲ್ಲ. ಆದರೆ ಈ ಬೀಳಾಮ ಅದು ನಡೀಲಿಲ್ಲ ಅಂದ್ಬಿಟ್ಟು ಏನು ಮಾಡ್ತಾನೆ, ಬಾಲಕನ ಹತ್ರ ಹೋಗ್ಬಿಟ್ಟು ಇಂಡೈರೆಕ್ಟ್ ಆಗಿ ಹಣ ಇಸ್ಕೊಂಡು ಏನು ಮಾಡ್ತಾನೆ ಗೊತ್ತಾ? ಇಸ್ರಾಯೇಲರನ್ನ ವೀಕ್ ಮಾಡಬೇಕಾದ್ರೆ ಒಂದೇ ಒಂದು ಮಾರ್ಗ, ಅದೇನು ಗೊತ್ತಾ? ಮಿದ್ಯಾನ್ಯರ ಸ್ತ್ರೀಯೊಂದಿಗೆ ಅವರು ವ್ಯಭಿಚಾರ ಮಾಡಲಿ, ಇಸ್ರಾಯೇಲ್ಯರ ಗಂಡು ಮಕ್ಕಳು ಇಸ್ರಾಯೇಲ್ಯರ ಹೆಣ್ಣುಗಳ ಜೊತೆ ಹೋಗಿ ಅವರು ವ್ಯಭಿಚಾರ ಮಾಡಲಿ ಎಂಬುದಾಗಿ ಸೀಕ್ರೆಟ್ ಆಗಿ ದೇವರವ್ರಿಗೆ ಇಟ್ಟಿರುವಂಥ ಸ್ಟ್ಯಾಂಡರ್ಡಿಂದ ಅವ್ರನ್ನ ಕೆಳಮಟ್ಟದಲ್ಲಿ ಮಾಡ್ತಾನೆ. ಇಸ್ರಾಯೇಲರು ಹೀಗೆ ದೇವರ ಮುಂದೆ ಏನಾಗ್ತಾರೆ? ದ್ರೋಹಿಗಳಾಗ್ತಾರೆ. ಮಾತ್ರವಲ್ಲದೆ ಬಾಳನ ದೇವತೆಗಳಿಗೆ ಅವರು ಪೂಜೆ ಮಾಡೋರಾಗ್ತಾರೆ. ಕಡೆಗೆ ಇಸ್ರಾಯೇಲರು ವೀಕ್ ಆಗಿಬಿಡ್ತಾರೆ. ಯಾರಿಂದ ಗೊತ್ತಾ? ಅಲ್ಲಿ ಕರೆಕ್ಟಾಗಿ ಬರೆದಿದೆ ನೋಡಿ, ಬೀಳಾಮನ ಆಲೋಚನೆ. ಲಾಸ್ಟಲ್ಲಿ ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ, ಯಾರ್ಯಾರೋ ಏನೇನೋ ಆಲೋಚನೆ ಕೊಡಬಾರ್ದು. ಈ ಬೈಬಲ್ ಮಟ್ಟವನ್ನು ಯಾರೋ ಬಿಡಬೇಡಿ. ಇದು ಸತ್ಯ, ಇದು ನಿನ್ನ ನಿತ್ಯ ಜೀವ ಕೊಡುತ್ತೆ. ಈ ಸ್ಟ್ಯಾಂಡರ್ಡಿಂದ ನಿನ್ನನ್ನು ಯಾರು ಕೆಳಗೆ ಹಾಕಬಾರ್ದು. ಇದನ್ನು ಓದಿ ನೋಡು, ಇದನ್ನು ಹಿಂಬಾಲಿಸಿ ನೋಡು, ನಿನ್ನ ಆತ್ಮಕ್ಕೆ ವಿಶ್ರಾಂತಿ ಸಿಗುತ್ತೆ. ಇವತ್ತು ಯಾರಾದರೂ ನಿಮ್ಮ ಆತ್ಮದಲ್ಲಿ ವಿಶ್ರಾಂತಿ ಇಲ್ವಾ? ದೇವರ ವಾಕ್ಯದಲ್ಲಿರುವಂಥ ನಿತ್ಯ ಜೀವದ ಮಾತುಗಳನ್ನು ನೀವು ಕೈಗೊಂಡು ನಡಿ. ಇದರಲ್ಲಿ ಹೇಳಿರುವಂಥ ಈ ಸ್ಟ್ಯಾಂಡರ್ಡ್ಗೆ ದಯವಿಟ್ಟು ಕೆಳಗಿಳಿಬೇಡಿ. ಈ ಸ್ಟ್ಯಾಂಡರ್ಡೇ ದೈವಿಕ ಸ್ಟ್ಯಾಂಡರ್ಡ್, ಸರಿನಾ? ಆದರೆ ಇವನೇನು ಮಾಡ್ತಾನೆ? ಬೀಳಾಮನು ಹಣಕ್ಕೋಸ್ಕರವಾಗಿ ಅವನೇನು ಮಾಡ್ತಾನೆ? ಬಂದು ಬಾಲಕನಿಗೆ ರಾಂಗ್ ಆದ ಅಡ್ವೈಸ್ ಕೊಡ್ತಾನೆ. ಕೆಲವರು ನಿಮಗೆ ರಾಂಗ್ ಅಡ್ವೈಸ್ ಕೊಡ್ಬೋದು, ತಗೊಳ್ಬೇಡಿ. ರೈಟ್ ಅಡ್ವೈಸ್ ತಗೊಳ್ಳಿ. ದೇವರ ಆಲೋಚನಾ ಸಭೆಯಲ್ಲಿ ನಿಂತು ರೈಟ್ ಅಡ್ವೈಸ್ ತಗೊಳ್ಳಿ. ಅವನು ಈ ರೀತಿ ಇಸ್ರಾಯೇಲ್ಯರನ್ನ ವೀಕ್ ಮಾಡಿದ್ರಿಂದ ಕಡೆಗೆ ಬೀಳಾಮ ಕೊಲೆ ಆಗ್ತಾನೆ. ಅವನ ಕಡೆಗೆ ದೇವರು ಅವನು ಕೊಟ್ಟಂಥ ಪ್ರವಾದನೆ ವರವನ್ನು ಕಳ್ಕೊಳ್ತಾನೆ. ಅವನು ನರಕಕ್ಕೆ ಹೋಗ್ತಾನೆ. ಪ್ರಿಯ ದೇವರ ಮಕ್ಕಳೇ, ಯಾರು ಸಹ ಇಲ್ಲಿ ದಯವಿಟ್ಟು ನಿಮ್ಮ ಆಲೋಚನೆಯನ್ನು ಅನುಸರಿಸಬೇಡಿ, ಲೋಕದ ಆಲೋಚನೆಯನ್ನು ಅನುಸರಿಸಬೇಡಿ, ವಾಕ್ಯದ ಆಲೋಚನೆಯನ್ನು ಅನುಸರಿಸ್ರಿ. ದೇವರ ವಾಕ್ಯಗಳನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ, ನಿಮಗೆ ನಿತ್ಯ ಜೀವವನ್ನು ಕೊಡ್ತಾರೆ. ಹಾಗಾದರೆ ಈ ಕೆಟ್ಟ ಪ್ರವಾದಿಯಿಂದ ಕಲಿಯುವಂಥ 3 ಒಳ್ಳೆಯ ಪಾಠಗಳು ಯಾವುದು? ಒಂದನೇದಾಗಿ, ದೇವರ ಮಾತಿಗೆ ಮಾತ್ರವೇ ನಾವು ವಿಧೇಯರಾಗಬೇಕು. ದೇವ್ರು ಹೋಗು ಅಂದರೆ ಹೋಗ್ರಿ, ದೇವ್ರಿಗೆ ಇರು ಅಂದರೆ ಇರ್ರಿ. ದೇವ್ರು ಹೋಗು ಅಂದಾಗ ಇರಬೇಡಿ, ದೇವ್ರು ಇರು ಅಂದಾಗ ಹೋಗಬೇಡಿ. ಅದು ಒಂದು. ಎರಡನೇದಾಗಿ, ಬೀಳಾಮ ಹಠ ಹಿಡಿದು ಹೋಗ್ತಾನೆ. ಆದ್ದರಿಂದ ಅವನ ಹಠ ಹಿಡಿದಿದ್ರಿಂದ ಆ ಕತ್ತೆಯ ಮೂಲಕವಾಗಿ ಅವನ ಕಾಲು ಗೋಡೆಗೆ ಇರುಕಿಸಿ ಅವನು ತೊಂದರೆಗೊಳಗಾಗ್ತಾನೆ. ಕೆಲವರಿಗೆ ಹಠ ಇದೆ, ಹಠದಿಂದ ಯಾವುದು ಮಾಡಕ್ಕೆ ಹೋಗಬೇಡಿ. ದೇವರ ಆಲೋಚನೆ ಇದ್ದರೆ ನೀವು ಮುಂದೆ ಹೋಗ್ರಿ. ದೇವರ ಆಲೋಚನೆಯಿಂದ ನೀವೆಲ್ಲನೂ ಮಾಡಿ. ದೇವರ ಆಲೋಚನೆಗಾಗಿ ನೀವು ಕಾಯಿರಿ, ವೆಯ್ಟ್ ಮಾಡಿರಿ. ಮೂರನೇದಾಗಿ, ಈ ಬೀಳಾಮನು ಮನುಷ್ಯರ ಘನತೆ ಗೌರವಕ್ಕೆ ಒಳಗಾಗಿ ದೇವರಿಂದ ದೂರವಾಗಬಾರ್ದೆಂಬುದಾಗಿ ಅವನು ತಿಳ್ಕೊಳ್ತಾನೆ. ಮನುಷ್ಯರು ಕೊಡುವಂಥ ಘನತೆ ಗೌರವಕ್ಕೆ ದಯವಿಟ್ಟು ಯಾರು ಒಳಗಾಗಬೇಡಿ. ಆದರೆ 4ನೇದಾಗಿ, ಬೀಳಾಮನ ಆಲೋಚನೆಯನ್ನು ಅನುಸರಿಸಬೇಡಿ. ಅವನೇನು ಮಾಡ್ತಾನೆ? ದೇವರ ವಾಕ್ಯವನ್ನು ಸ್ವಲ್ಪ ಸಡಿಲತೆ ಮಾಡ್ತಾನೆ. ದೇವರ ವಾಕ್ಯ ಹಿಂಗೆ ಹೇಳ್ತಾ ಇದ್ರೆ ನೀನು ಇನ್ನೊಂದು ಥರ ಹೇಳೋದು, ಜನರನ್ನ ವೀಕ್ ಮಾಡೋದು, ಸಭೆನ ವೀಕ್ ಮಾಡೋದು, ಆ ರೀತಿ ಇರಬೇಡಿ. ಜನರ ಮುಖ ದಾಕ್ಷಿಣ್ಯಕ್ಕೆ ಮಾತಾಡಬೇಡಿ. ದೇವರ ವಾಕ್ಯದಲ್ಲಿ ಬರೆದಿರೋದೇನು? ಯೇಸುಸ್ವಾಮಿ ನೀನು ನಂಬಬೇಕು, ನೀನು ದೀಕ್ಷಾ ಸ್ನಾನ ಹೊಂದಬೇಕು, ಮಾತ್ರವಲ್ಲದೆ ಯೇಸುವಿನ ಶಿಷ್ಯನಾಗಿ ನೀನು ಮಾರ್ಪಡಲೇಬೇಕು. ಇದೇ ದೇವರ ವಾಕ್ಯ. ಈ ಸತ್ಯ ವಾಕ್ಯದ ಸ್ಟ್ಯಾಂಡರ್ಡನ್ನು ಯಾವುದೇ ರೀತಿಯಲ್ಲೂ ಕೀಳ್ತರಮೆ ಮಾಡಬೇಡಿ, ಕೆಳಮಟ್ಟದಲ್ಲಿ ಮಾಡಬೇಡಿ. ಒಂದು ವೇಳೆ ನಿನಗೆ ನಷ್ಟವಾಗ್ಬೋದು, ಪರವಾಗಿಲ್ಲ. ಮಾತ್ರವಲ್ಲದೆ ನಾವು ನೋಡ್ತೀವಿ ಇಲ್ಲಿ ಬೀಳಾಮ ಆ್ಯಕ್ಚುಲಿ ಅವನಿಂದ ಇನ್ನೊಂದು ಪಾಠ ಕಲಿಬೋದು. ದೇವರ ಕೆಲಸವನ್ನು ಯಾರೂ ಅಷ್ಟೇ ಹಣದ ಆಸೆಯಿಂದ ನಾವು ಮಾಡಬಾರ್ದು. ಹಣ ನಮ್ಮ ಹಿಂದೆ ಬರ್ತದೆ, ಬರಿ ಮಾಡೋಂಗಿಲ್ಲ. ಆದರೆ ಹಣದ ಆಸೆಯಿಂದ ನಾವು ಮಾಡಬಾರ್ದು. ಅದು ಅವನು ಬೀಳಾಮನೆಲ್ಲ ಅವನಲ್ಲಿ ಇತ್ತು. ನೀನು ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರ ಕೊಟ್ಟರು ನಾನು ದೇವರ ಆಜ್ಞೆಗೆ ಮೀರಿ ನಡೆಯಲ್ಲ. ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ವಾಕ್ಯಕ್ಕೆ ನಿಲ್ಲುವಾಗ ನಮ್ಮ ಕುಟುಂಬಕ್ಕೆ ಏನು ಬೇಕಾಗಿದೆಯೋ ಅದನ್ನು ದೇವರು ಕೊಡೋರಾಗಿದ್ದಾರೆ.